ನಮಸ್ಕಾರ. ಮಧ್ಯಾಹ್ನ ಅಗ್ರವಾರ್ತೆಗೆ ಸ್ವಾಗತ. ನಾನು ಪೃಥ್ವಿರಾಜ್ ಆರ್ನಹಳ್ಳಿ. ಕಾಂಗ್ರೆಸ್ನಲ್ಲಿ ಮತ್ತೆ ಸಿಎಂ ಸ್ಥಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಿತ್ತಾಟ ಶುರುವಾಯ್ತಾ ಅನ್ನುವಂತ ಪ್ರಶ್ನೆ ಎದ್ದಿದೆ. ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು ಅಂತ ಶಾಸಕ ತಮ್ಮಯ್ಯ ಹೇಳಿದ್ರು. ಸಿದ್ದರಾಮಯ್ಯ ಅವರೇ ಮುಂದುವರಿತಾರೆ ಅಂತ ಮಹದೇವಪ್ಪ ಅವರು ಹೇಳಿದ್ರು. ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಆಯ್ಕೆ ಆಗಿದ್ದಾರೆ. ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ. ಮೂರು ಬಾರಿ ಪುನರುಚ್ಚಾರ ಮಾಡಿದ್ದಾರೆ ಸಚಿವ ಮಹದೇವಪ್ಪ. ಅದೇ ರೀತಿಯಾಗಿ ಡಿಕೆ ಶಿವಕುಮಾರ್ ಅವರ ಹೆಸರನ್ನ ಕೂಡ ಅಷ್ಟೇ ತಮ್ಮಯ್ಯ, ಚಿಕ್ಕಮಗಳೂರಿನ ಶಾಸಕ ಡಿಕೆ ಶಿವಕುಮಾರ್ ಸಾಹೇಬರು ಸದ್ಯದಲ್ಲೇ ಮುಖ್ಯಮಂತ್ರಿ ಆಗಬೇಕು, ಆಶೀರ್ವಾದ ಮಾಡಿ ಅಂತ ವಿನಯ್ ಗುರೂಜಿ ಕೇಳ್ಕೊಂಡಿದ್ದಾರೆ. ಆದ್ರೆ ಅವರಿಗೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರುವಂತದ್ದು ಇಷ್ಟ ಇಲ್ವಾ ಅನ್ನುವಂತ ಪ್ರಶ್ನೆ ಈಗ ಎದ್ದಿದೆ. ಅವರು ಕಾಂಗ್ರೆಸ್ ಶಾಸಕರು, ಬಿಜೆಪಿನೋ JDSನವ್ರು ಯಾರೋ ಹೇಳಿದ್ರೆ ಒಂಥರ, ಬಟ್ ಕಾಂಗ್ರೆಸ್ ಶಾಸಕರ ಹೇಳಿಕೆ ಇದೆ. ಅಂತ ಹೇಳಿದ್ರೆ ಬಹಳ ನಮಗೆಲ್ಲ ಟಿಕೆಟ್ ನೀಡಿ ನಮಗೆಲ್ಲ ಸಹಕಾರ ಮಾಡಿದ್ದಾರೆ ನಮ್ಮ ಡಿ ಕೆ ಸಾಹೇಬರಿಗೆ ಒಂದ್ಸಲಿ ಕರ್ಕೊಂಡ್ಬರ್ತೀವಿ. ಅವರಿಗೊಂದು ಆಶೀರ್ವಾದ ಮಾಡಿಬಿಡಿ ಗುರುಗಳೇ, ಸದ್ಯದಲ್ಲೇ ನೀವು ಮುಖ್ಯಮಂತ್ರಿ ಆಗ್ತೀರಿ ಅಂತ ಅವ್ರಿಗೊಂದು ಆಶೀರ್ವಾದ ಮಾಡಿಬಿಟ್ರೆ ನಮಗಿನ್ನೇನು ನಮ್ಮ ಸ್ವಂತ ಕೇಳ್ತಾರೆ. ಈಗ ಚರ್ಚೆ ಆಗಿರೋದು ಸಿದ್ದರಾಮಯ್ಯ ಮುಖ್ಯಮಂತ್ರಿ. he will continue as chief minister. He is the chief minister, he will continue as chief minister. He is the chief minister, he will continue as chief minister. ಸಚಿವ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಹಿರಿಯರಿದ್ದಾರೆ. ಮಹದೇವಪ್ಪ ಈ ರೀತಿ ಯಾಕೆ ಹೇಳಿದ್ದಾರೋ ಗೊತ್ತಿಲ್ಲ. ಸಿಎಂ ಪರ ಮಹದೇವಪ್ಪ ಬ್ಯಾಟಿಂಗಿಗೆ ಸಂಸದ DK ಸುರೇಶ್ ಅವರು ಈ ರೀತಿಯಾಗಿ ಹೇಳಿದ್ದಾರೆ. ಅವರಿಗೆ ಸಚಿವರಾಗಿ ಕೆಲಸ ಮಾಡೋದಕ್ಕಿಂತ ಬೇರೆಯದ್ದರ ಬಗ್ಗೆನೇ ಆಸಕ್ತಿ. ಯಾವ ಸಂದರ್ಭದಲ್ಲಿ ಏನೇನು ಮಾಡಿದ್ದಾರೆ ಅಂತ ಅವರಿಗೆ ಗೊತ್ತು. ಸಿಎಂ ಪರ ಮಹದೇವಪ್ಪ ಬ್ಯಾಟಿಂಗಿಗೆ ಸಂಸದ DK ಸುರೇಶ್ ಅವರು ವ್ಯಂಗ್ಯವಾಡಿದ್ದಾರೆ. ನೋಡಿ, ಕಿತ್ಕೊಂಡಿದೆ, ಇಲ್ಲಿ ಬೆಂಕಿ ಆಗ್ತಾ ಇದೆ. ಮೇನ್ ಆಗಿ ಕಾಂಗ್ರೆಸ್ನಲ್ಲಿ ಮತ್ತೊಮ್ಮೆ ಈಗ ಮುನ್ನೆಲೆಗೆ ಬಂದಿರುವಂಥದ್ದು, ಮುಖ್ಯಮಂತ್ರಿಗಳು ಯಾರಾಗ್ತಾರೆ, ಇರ್ತಾರಾ ಈಗಿರುವಂಥವ್ರೆ ಅಥವಾ ಚೇಂಜ್ ಆಗ್ತಾರಾ ಅನ್ನುವಂಥ ಪ್ರಶ್ನೆ ಆ ಪಕ್ಷದ ಶಾಸಕರುಗಳು, ಸಂಸದರು ಕೊಡ್ತಾ ಇರುವಂತ ಹೇಳಿಕೆಯಿಂದ ಉದ್ಭವ ಆಗ್ತಾ ಇದೆ. ನನಗೆ ಗೊತ್ತಿಲ್ಲ ರೀ, ಮಾದಿವಪ್ಪನವರು ಯಾತಕ್ಕೆ ಏನು ಹೇಳ್ತಾರೆ ಗೊತ್ತಿಲ್ಲ. ಅವರು ಪ್ರಬುದ್ಧ ನಾಯಕರು, ಸಾಕಷ್ಟು ಐಡಿಯಾಲಜಿಗಳನ್ನ ಇಟ್ಕೊಂಡಿರ್ತಕ್ಕಂಥವ್ರು, ಅವ್ರದೇ ಆದಂತ ರಾಜಕೀಯ ಶಕ್ತಿಯನ್ನ ಇಟ್ಕೊಂಡಿರ್ತಕ್ಕಂಥವ್ರು. ಸೊ ಈಗ ಹಿರಿಯ ಸಚಿವರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಅವ್ರಿಗೆ ಕೆಲಸ ಮಾಡೋದಕ್ಕಿಂತ, ಸಚಿವರಾಗಿ ಕೆಲಸ ಮಾಡೋದಕ್ಕಿಂತ ಬೇರೆದ್ರ ಬಗ್ಗೆ ಅವ್ರಿಗೆ ಆಸಕ್ತಿ ಜಾಸ್ತಿ ಅಂತ ಕಾಣಿಸ್ತದೆ. ಅದಕ್ಕೆ ಹೇಳಿಕೆ ಕೊಟ್ಟಿರ್ಬೋದು. ಅಧಿಕಾರ ಹಂಚಿಕೆ ಸೂತ್ರ ಆಗಿದೆ, DK ಶಿವಕುಮಾರ್ ಅವರಿಗೆ ಅವಕಾಶ ಇದೆ ಅನ್ನುವಂತ ಮಾತುಗಳೆಲ್ಲ ಕೇಳಬಂದಿತ್ತು. ನನಗೆ ಪದೇ ಸಿದ್ದರಾಮಯ್ಯ ಬೆಂಬಲಿಗರು AB ಪಾಟೀಲ್ ಆಯ್ತು, ಇವರಾಯ್ತು. ಈಗ ನಾನು ಹೇಳ್ತಾ ಇದ್ದೀನಲ್ಲಪ್ಪ, ಅವರೆಲ್ಲ ಅಧಿಕಾರಕ್ಕೋಸ್ಕರ ತಪ್ಪಿಸ್ತಾ ಇರೋರು. ನಾನು ಅಧಿಕಾರನ ಬೇಡ ಅಂತ ಹೇಳಿ ಚುನಾವಣಾ ಕಣದಿಂದ ಹಿಂದೆ ಸರಿಬೇಕು ಅಂತಿರೋನು. ನನ್ನನ್ನ ಕೇಳಿದ್ರೆ ಏನ್ ಸಿಗ್ತದೆ? ಒಂದು ಹೇಳಿಕೆ ಇದೆ ನೋಡಿ, DK ಸುರೇಶ್ ಅವರು ಹೇಳಿದ್ದು. ಅವರೆಲ್ಲ ಅಧಿಕಾರಕ್ಕೋಸ್ಕರ ಪರಿತಪಿಸ್ತಾ ಇರೋರು ಅಂತನೂ ಕೂಡ DK ಸುರೇಶ್ ಅವರು ಹೇಳಿದ್ರು. ಸಿಎಂ ಸಿದ್ದರಾಮಯ್ಯ ಅವರ ಪರವಾಗಿ ಬ್ಯಾಟಿಂಗ್ ಮಾಡಿದಂತವ್ರಿಗೆ ಒಂದು ಟಾಂಗ್ ಅನ್ನ ಕೊಟ್ಟಿದ್ದಾರೆ. ಸಿಎಂ ಆಗಿ ಸಿದ್ದರಾಮಯ್ಯ ಮುಂದುವರಿಕೆ ವಿಚಾರಕ್ಕೆ ಸಚಿವ MB ಪಾಟೀಲ್ ಅವರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನನ್ನ ಹಿಂದಿನ ಹೇಳಿಕೆಗೆ ಆಗ್ಲೇ ನಾನು ಸ್ಪಷ್ಟನೆ ಕೊಟ್ಟಿದ್ದೇನೆ, ಈಗ ಮತ್ತೆ ಆ ವಿಚಾರದ ಬಗ್ಗೆ ಮಾತನಾಡಲ್ಲ ಅಂತ ಹೇಳಿದ್ದಾರೆ. ಮಹದೇವಪ್ಪ ಹೇಳಿಕೆ ಅವರಿಗೆ ಬಿಟ್ಟಿದ್ದು, ಅವರ ಹೇಳಿಕೆ ಬಗ್ಗೆ ನಾನು ಮಾತನಾಡಲ್ಲ ಅಂತ ಹೇಳಿದ್ದಾರೆ. ಈ ಹಿಂದೆ ಹೇಳಿಕೆ ಕೊಟ್ಟಂತಹ ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ ನಾಯಕರಲ್ಲೇ ಜಟಾಪಟಿಗೆ ಕಾರಣ ಆಗ್ಬಿಟ್ಟಿತ್ತು MB ಪಾಟೀಲ್ ಅವರ ಹೇಳಿಕೆ. ಅದಾದ್ಮೇಲೆ ಅವರು ಕ್ಲಾರಿಫಿಕೇಶನ್ ಕೂಡ ಕೊಟ್ಟಿದ್ರು. ನೋಡಿ, ನಾನು ಅವಾಗಲೇ ಹೇಳಿದ್ದೀನಿ, ಸ್ಪಷ್ಟೀಕರಣ ಕೊಟ್ಟಿದ್ದೀನಿ. ನಾನು ಮಾದೇವಪ್ಪರ ಕೇಳಿ ನಾನು ಅವಾಗ ಹೇಳಿದ ಮೇಲೆ ನಾನು ಸ್ಪಷ್ಟೀಕರಣ ಕೂಡ ಕೊಟ್ಟಿದ್ದೀನಿ. ನಾನು ಏನು ಹೇಳಿದ್ದೀನಿ, ಏನಂತ ಯಾಕೆ ಹೇಳಿದ್ದೀನಿ, ಏನು ಅಂತ ನಾನು ಹೇಳಿಬಿಟ್ಟಿದ್ದೀನಿ. ನನ್ನಿಂದ ಅದ್ರ ಮುಕ್ತ ಆಗಿದೆ. ಇನ್ನು ಮಾದೇವಪ್ಪರಿಗೆ ನೀವು ಒಂದು ಕೇಳಿ. ಇನ್ನು ಕಾಂಗ್ರೆಸ್ನಲ್ಲಿ ಸಿಎಂ ಸ್ಥಾನದ ಜಟಾಪಟಿ ಕಾಂಗ್ರೆಸ್ಗೆ ಟ್ವೀಟ್ ಮಾಡಿ ಬಿಜೆಪಿ ಟಾಂಗ್ ಕೊಟ್ಟಿದೆ. ಕೇಳ್ರಪ್ಪೋ ಕೇಳಿ ಅಂತ ವ್ಯಂಗ್ಯವಾಡಿದ್ದಾರೆ. ಸಿಕ್ಕಿದೆ ಚಾನ್ಸು, ಬಿಜೆಪಿಯವ್ರು ಬಿಡಲ್ಲ. ಸಾಮಾಜಿಕ ಜಾಲತಾಣದಲ್ಲಿ ಟ್ವೀಟ್ ಮಾಡುವ ಮುಖಾಂತರ ಕಾಂಗ್ರೆಸ್ಗೆ ಟಾಂಗ್ ಕೊಟ್ಟಿದ್ದಾರೆ. ಅಂದ್ರೆ ಅವರ ಪಕ್ಷದಲ್ಲಿ ಆಗ್ತಾ ಇರುವಂತ ಗೊಂದಲದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಳ್ರಪ್ಪೋ ಕೇಳಿ ಅಂತ ಟ್ವೀಟ್ ಮಾಡಿ
ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತ ಬೆಳವಣಿಗೆಗಳಿಗೆ ಪರೋಕ್ಷವಾಗಿ ವ್ಯಂಗ್ಯವಾಗಿ ಟ್ವೀಟ್ ಮಾಡಿದ್ದಾರೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹೆಬಾಕ ತಿಮ್ಮೇಗೌಡ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ತಿಮ್ಮೇಗೌಡ್ರೆ, ಇದು ಯಾರೋ ಬೇರೆ ಪಕ್ಷದ ನಾಯಕರು ಕೊಡ್ತಾ ಇರುವಂತ ಸ್ಟೇಟ್ಮೆಂಟ್ ಅಲ್ಲ, ಕಾಂಗ್ರೆಸ್ನಲ್ಲಿರುವಂತ ಶಾಸಕರುಗಳೇ ಗೊಂದಲವನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ. ಮತ್ತೊಮ್ಮೆ ಮುಖ್ಯಮಂತ್ರಿ ಬದಲಾಗ್ತಾರಾ ಅನ್ನುವ ರೀತಿಯಲ್ಲಿ ಸ್ಟೇಟ್ಮೆಂಟ್ಗಳು ಯಾವ ರೀತಿಯಾಗಿ ಇಕ್ಕಟ್ಟಿಗೆ ಗೊಂದಲಕ್ಕೆ ಕಾರಣ ಆಗ್ತಾ ಇದೆ ಕಾಂಗ್ರೆಸ್ನಲ್ಲಿ? ಪೃಥ್ವಿರಾಜ್, ಬಹಳ ಮುಖ್ಯವಾಗಿ ಕಾಂಗ್ರೆಸ್ನಲ್ಲಿ ನಡೀತಾ ಇರ್ತಕ್ಕಂಥ ಬೆಳವಣಿಗೆಗಳು, ಅದರಲ್ಲೂ ಕೂಡ ವಿಪಕ್ಷದಲ್ಲಿ ಆಗ್ತಾ ಇರ್ತಕ್ಕಂಥ ಒಂದು ಬೆಳವಣಿಗೆಗಳನ್ನ ನೋಡ್ತಾ ಹೋಗಿ ಒಂದ್ ಕಡೆಯಾಗಿ ಅಕ್ಕಿ ಪೂರೈಕೆ ವಿಚಾರದ ಗೊಂದಲದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ, ಮತ್ತೊಂದು ಕಡೆಯಾಗಿ ಕೇಂದ್ರ ಬಿಜೆಪಿ, ಮತ್ತೊಂದು ಕಡೆಗೆ ರಾಜ್ಯ ಬಿಜೆಪಿ, ಈ ನಡುವೆ ಇದೀಗ ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿರತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಈ ಹಿಂದೆ ಸಚಿವ ಎಂ ಬಿ ಪಾಟೀಲ್ ಅವರು ಮುಖ್ಯಮಂತ್ರಿಯಾಗಿ ಸಿಎಂ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅನ್ನುವಂಥ ನಿಟ್ಟಲ್ಲಿ ಕೊಟ್ಟಂತ ಒಂದು ಹೇಳಿಕೆ ಡಿ ಕೆ ಬ್ರದರ್ಸ್ ಅವರ ಒಂದು ಆಕ್ರೋಶಕ್ಕೂ ಕೂಡ ಗುರಿಯಾಗಿತ್ತು. ಇದೀಗ ಅದರ ಒಂದು ಮುಂದುವರಿದ ಭಾಗವಾಗಿ ಸಿದ್ದರಾಮಯ್ಯ ಅತ್ಯಾಪ್ತ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಸಚಿವ ಡಾಕ್ಟರ್ ಎಚ್ ಸಿ ಮಹದೇವಪ್ಪನವರು 3 ಬಾರಿ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅನ್ನುವಂಥ ನಿಟ್ಟಲ್ಲಿ ಪುನರುಚ್ಚಾರ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದೀಗ ಡಿ ಕೆ ಬ್ರದರ್ಸ್ಗೆ ಸಾಕಷ್ಟು ಆಕ್ರೋಶವನ್ನು ಕೂಡ ಉಂಟು ಮಾಡಿರ್ತಕ್ಕಂಥದ್ದು. ಈ ಸಂಬಂಧವಾಗಿ ಇವತ್ತು ಸಂಸದ ಡಿ ಕೆ ಸುರೇಶ್ ಪ್ರತಿಕ್ರಿಯೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಅಂದ್ರೆ ತುಂಬಾ ವ್ಯಂಗ್ಯಭರಿತವಾಗಿಯೇ ಏನು ಡಾಕ್ಟರ್ ಎಚ್ ಸಿ ಮಹದೇವಪ್ಪರ ಹೇಳಿಕೆಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಡಾಕ್ಟರ್ ಎಚ್ ಸಿ ಮಹದೇವಪ್ಪನವರು ಹಿರಿಯರು ಯಾರು ಸಚಿವರು ಇರ್ತಾರೆ ಅವ್ರು ಹೇಳ್ಕೊಳ್ಳೇಬೇಕು. ಈಗ ಯಾರು ಸಿಎಂ ಇದ್ದಾರೆ ಅವರೇ ಮುಂದುವರಿತಾರೆ ಅಂತ, ಇಲ್ಲ ಅಂದ್ರೆ ಗೊಂದಲ, ಯಾವುದು ಹಿಡ್ತಕ್ ಸಿಗಲ್ಲ, ಸರ್ಕಾರನೇ ಹಿಡ್ತಕ್ ಸಿಗಲ್ಲ. ಆದ್ರೆ ತಮ್ಮಯ್ಯ ಹೇಳಿಕೆ ಇದೆಯಲ್ಲ, ಸದ್ಯದಲ್ಲೇ ಬದಲಾಗ್ತಾರೆ ಅನ್ನುವಂಥದ್ದು, ಇದಕ್ಕೇನಾದ್ರೂ ನೋಟಿಸ್ ಕೊಡುವಂತ ಕೆಲಸ ಆಗತ್ತಾ ಅಂತ. ಬಿಕಾಸ್ ಅವರು ಯಾರ ಬಗ್ಗೆನೇ ಹೇಳಿಕೆ ಕೊಟ್ಟರು ಕೂಡ ಸದ್ಯದಲ್ಲೇ ಬದಲಾಗುತ್ತೆ ಅನ್ನೋದು ಇವರ ಮಾತಿಂದಲೇ ಮತ್ತೊಮ್ಮೆ ಅಲ್ಲಿ ಮುನ್ನೆಲೆಗೆ ಬಂದಿದ್ದು. ಬದಲಾಗ್ತಾರ ಮುಖ್ಯಮಂತ್ರಿಗಳು ಅಂತ. ಇದೇ ಇರೋದು ಬಹಳ ಕುತೂಹಲಕಾರಿಯಾದಂತ ಬೆಳವಣಿಗೆ ಅಂದ್ರೆ ಇದೇ ಪೃಥ್ವಿರಾಜ್. ಯಾಕಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಅವರು ಶಿಸ್ತಿನ ಸಿಪಾಯಿ ಅಂತ ಹೇಳಿ ಪುನರುಚ್ಚಾರ ಮಾಡ್ತಲೇ ಇರ್ತಾರೆ. ಮತ್ತೊಂದು ಕಡೆಯಾಗಿ ಏನು ಈ ಹಿಂದೆ ಪಕ್ಷ ವಿರೋಧಿಯಾಗಿ ನಡ್ಕೊಳ್ಳುವಂತ, ಪಕ್ಷದಲ್ಲಿ ಗೊಂದಲ ಮೂಡಿಸುವಂತ ಗೊಂದಲಕಾರಿ ಹೇಳಿಕೆಯನ್ನು ಕೊಡುವಂತ ಕೆಲವೊಂದು ನಾಯಕರಿಗೆ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರೇ ಶಿಸ್ತು ಸಮಿತಿಯನ್ನ ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ. ಇದೀಗ ಡಿ ಸಿ ತಮ್ಮಣ್ಣವರು ಮತ್ತೊಂದು ಕಡೆಗೆ ಸಮಾಜ ಕಲ್ಯಾಣ ಇಲಾಖೆ ಸಚಿವ ಏನು ಡಾಕ್ಟರ್ ಎಚ್ ಸಿ ಮಹದೇವಪ್ಪನವರು ಚಿಕ್ಕಮಗಳೂರು ತಮ್ಮಯ್ಯವರು ಮತ್ತೆ ಡಾಕ್ಟರ್ ಎಚ್ ಸಿ ಮಹದೇವಪ್ಪನವರು ಕೊಟ್ಟಿರ್ತಕ್ಕಂಥ ಹೇಳಿಕೆಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಕ್ರಮವನ್ನ ಕೈಗೊಳ್ಳುತ್ತಾರೆ ಎನ್ನುವಂಥದ್ದು. ಯಾಕಂತ ಹೇಳಿದ್ರೆ ಒಂದ್ ಕಡೆಯಾಗಿ ಏನು ಚಿಕ್ಕಮಗಳೂರು ಶಾಸಕರಾಗಿರ್ತಕ್ಕಂಥ ತಮ್ಮಯ್ಯನವರು ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಬ್ಯಾಟಿಂಗ್ ಅನ್ನ ಬೀಸಿದ್ರೆ, ಇತ್ತ ಡಾಕ್ಟರ್ ಎಚ್ ಸಿ ಮಹದೇವಪ್ಪನವರು ಸಿದ್ದರಾಮಯ್ಯನವರ ಪರವಾಗಿ ಬ್ಯಾಟ್ ಬೀಸ್ತಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಡಿ ಕೆ ಏನು ತಮ್ಮಯ್ಯನವರು ಒಂದು ಹೆಜ್ಜೆ ಮುಂದೋಗಿ ಹೇಳಿರ್ತಕ್ಕಂಥದ್ದು, ಸರ್ಕಾರ ರಚನೆಯ ಇಂದಿನ ಶಕ್ತಿಯೇ ಡಿ ಕೆ ಶಿವಕುಮಾರ್ ಅವರು. ಮತ್ತೊಂದು ಕಡೆಗೆ ನಾನೇನನ್ನೂ ಕೂಡ ಕೇಳೋದಿಲ್ಲ, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಲಿ ಅಂತೇಳಿ ಆಶೀರ್ವಾದ ಮಾಡಿ ಎನ್ನುವಂತ ನಿಟ್ಟಲ್ಲಿ ವಿನಯ್ ಗುರೂಜಿಯವರ ಹತ್ರ ಏನು ಮನವಿ ಮಾಡ್ಕೊಂಡಿರ್ತಕ್ಕಂಥ ಒಂದು ಹೇಳಿಕೆ ಇದೆಯಲ್ಲ, ಅದು ಎಲ್ಲ ಒಂದ್ ಕಡೆಯಾಗಿ ಇದೀಗ ಸಹಜವಾಗಿ ಬಣ ರಾಜಕೀಯವನ್ನ ಎತ್ತಿ ತೋರಿಸ್ತಾ ಇರ್ತಕ್ಕಂಥದ್ದು. ಸೊ ಹೀಗಾಗಿಯೇ ಇದೀಗ ಅಕ್ಕಿ ಪೂರೈಕೆ ಗೊಂದಲದ ನಡುವೆ ಇದೀಗ ಅಧಿಕಾರ ಹಂಚಿಕೆ ಮುನ್ನೆಲೆಗೆ ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಒಂದ್ ಕಡೆಯಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಕ್ಕಿ ಪೂರೈಕೆ, ಮತ್ತೊಂದು ಕಡೆಗೆ ಗ್ಯಾರಂಟಿಗಳ ಜಾರಿಯನ್ನ ಯಾವ ರೀತಿಯಾಗಿ ನಿಭಾಯಿಸ್ತಾರೆ, ಮತ್ತೊಂದು ಕಡೆಯಾಗಿ ಇತ್ತ ಡಿ ಕೆ ಶಿವಕುಮಾರ್ ಅವರು ಪಕ್ಷದ ಅಧ್ಯಕ್ಷರಾಗಿ ಈ ಒಂದು ಗೊಂದಲಗಳಿಗೆ, ಅಧಿಕಾರ ಹಂಚಿಕೆಗೆ ಸಂಬಂಧಪಟ್ಟಂತೆ ಉಂಟಾಗ್ತಾ ಇರ್ತಕ್ಕಂಥ ಗೊಂದಲಗಳಿಗೆ ಯಾವ ರೀತಿಯಾಗಿ ಬ್ರೇಕ್ ಆಗ್ತಾರೆ ಅನ್ನುವಂಥದ್ದು ಒಂದು ಕುತೂಹಲಕಾರಿ ಬೆಳವಣಿಗೆ. ಓಕೆ ತಿಮ್ಮೇಗೌಡ್ರೆ, ನನಗೆ ನಾನು ಅಬ್ಸರ್ವ್ ಮಾಡಿದ್ದು ಡಿ ಕೆ ಸುರೇಶ್ ಅವರ ಒಂದು ಹೇಳಿಕೆ ಇದೆಯಲ್ಲ, ಅಧಿಕಾರದ ಹಪಹಪಿತನ ಪರಿತಪಿಸ್ತಾ ಇದ್ದಾರೆ ಅಂತ. ಅಂದ್ರೆ ಈಗ ನೀವು ಕೇಳುವಂತ ಸಂದರ್ಭದಲ್ಲಿ ಎಂ ಬಿ ಪಾಟೀಲ್ ಅವರ ಹೆಸರು, ಮಹದೇವಪ್ಪ ಅವರ ಹೆಸರೆಲ್ಲ ಹೇಳಿದ್ರಿ. ಅದೇ ಜೊತೆಗೆ ಡಿ ಕೆ ಸುರೇಶ್ ಅವರು ಒಂದು ಮಾತು ಹೇಳ್ತಾರೆ, ಮಂತ್ರಿ ಸ್ಥಾನದ ಕೆಲಸ ಮಾಡೋದ್ ಬಿಟ್ಟು ಉಳಿದ ಕಡೆ ಆಸಕ್ತಿ ಜಾಸ್ತಿ ಅಂತ ಹೇಳೋ ಮುಖಾಂತರ ಸಿದ್ದರಾಮಯ್ಯನವರ ಕಡೆಯವರಿಗೆ ಒಂದು ಟಾಂಗ್ ಕೊಡುವಂತ ಕೆಲಸ ಮತ್ತಷ್ಟು ಉರಿಯೋ ಬೆಂಕಿಗೆ ತುಪ್ಪ ಸುರಿದಂತಾಗ್ತಾ ಅಂತ. ಖಂಡಿತವಾಗಿಯೂ ನೋಡಿ, ಈ ಹಿಂದೆ ಎಂ ಬಿ ಪಾಟೀಲ್ ಅವರು ಹೇಳಿಕೆ ಕೊಟ್ಟಂತ ಸಂದರ್ಭದಲ್ಲಿ ಡಿ ಕೆ ಸುರೇಶ್ ಅವರು ಬಹಿರಂಗವಾಗಿ ವಿಧಾನಸೌಧದ ಪಡಸಾಲೆಯಲ್ಲಿ ಎಂ ಬಿ ಪಾಟೀಲ್ ಅವರನ್ನ ತರಾಟೆಗೆ ತೆಗೆದುಕೊಂಡಿದ್ರು. ಇದೀಗ ಡಾಕ್ಟರ್ ಎಚ್ ಸಿ ಮಹದೇವಪ್ಪನವರು 3 ಬಾರಿ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅನ್ನುವಂಥ ನಿಟ್ಟಿನಲ್ಲಿ ಪದೇ ಪದೇ ಪುನರುಚ್ಚಾರ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ವ್ಯಂಗ್ಯಭರಿತವಾಗಿಯೇ ಆಕ್ರೋಶವನ್ನು ಹೊರಹಾಕಿರ್ತಕ್ಕಂಥ ಡಿ ಕೆ ಸುರೇಶ್ ಅವರು ಒಂದು ಮಾತನ್ನು ಹೇಳ್ತಾ ಇದ್ರು. ಮಹದೇವಪ್ಪನವರು ಹಿರಿಯರಿದ್ದಾರೆ, ತುಂಬಾ ಐಡಿಯಾಲಜಿನ ಹೊಂದಿದ್ದಾರೆ, ಮತ್ತೊಂದು ಕಡೆಯಾಗಿ
ಸಾಕಷ್ಟು ತನ್ನದೇ ಆದಂತ ರಾಜಕೀಯ ಶಕ್ತಿಯನ್ನ ಇಟ್ಕೊಂಡಿದ್ದಾರೆ. ಅವರು ಹಿರಿಯ ಸಚಿವರಿದ್ದಾರೆ. ಹಿರಿಯರಾಗಿ ಸಚಿವರಾಗಿ ಕೆಲಸ ಮಾಡೋದಕ್ಕಿಂತ ಮುಖ್ಯವಾಗಿ ಅವ್ರಿಗೆ ಏನು ಬೇರೆಯದ್ದೇ ರೀತಿಯಾದಂತ ಒಂದು ಬೇರೆಯದ್ದರ ಬಗ್ಗೆನೇ ಅವ್ರಿಗೆ ಆಸಕ್ತಿ ಜಾಸ್ತಿ ಎನ್ನುವಂತ ಒಂದು ಹೇಳಿಕೆಯನ್ನ ಕೊಡೋದ್ರ ಮುಖಾಂತರ ಟಾಂಗ್ ಕೊಟ್ಟಿರ್ತಕ್ಕಂಥದ್ದು. ಸೊ ಹೀಗಾಗಿ ಡಿ ಕೆ ಸುರೇಶ್ ಅವರು ಕೂಡ ಈ ಮೂಲಕ ಒಂದು ರೀತಿ ಅಸಮಾಧಾನವನ್ನ ಆಕ್ರೋಶವನ್ನ ಹೊರಹಾಕಿದ್ರೆ, ಮತ್ತೊಂದು ಕಡೆಯಾಗಿ ಇತ್ತ ಸಿದ್ದರಾಮಯ್ಯನವರ ಆಪ್ತರು ಅವರೇ ಅಂದ್ರೆ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಮುಂದುವರಿತಾರೆ ಎನ್ನುವಂತ ಒಂದು ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಆ ಸರ್ಕಾರ ರಚನೆಯ ಆರಂಭದಲ್ಲೇ ಅಧಿಕಾರ ಹಂಚಿಕೆ ವಿಚಾರ ಮುನ್ನೆಲೆಗೆ ಬಂದಿರತಕ್ಕಂಥದ್ದು ಎಲ್ಲವೂ ಸರಿ ಇಲ್ಲ. ಕಾಂಗ್ರೆಸ್ನಲ್ಲಿ ಕಾಂಗ್ರೆಸ್ ಸರ್ಕಾರ 5 ವರ್ಷ ಪೂರೈಕೆ ಮಾಡುತ್ತಾ ಅನ್ನುವಂತ ನಿಟ್ಟಲ್ಲಿ ಚರ್ಚೆ ಆಗ್ತಾ ಇದೆಯಲ್ಲ, ಈ ನಿಟ್ಟಲ್ಲಿ ವಿಪಕ್ಷಗಳಿಗೆ ಅಂದ್ರೆ ಈಗಾಗಲೇ ಬಿಜೆಪಿಯವರು ಈಗಾಗಲೇ ಸಾಮಾಜಿಕ ಜಾಲತಾಣಗಳಲ್ಲಿ ಇದನ್ನೇ ಅಸ್ತ್ರವನ್ನಾಗಿ ಮಾಡ್ಕೊಂಡು ಕೇಳ್ರಪ್ಪ ಕೇಳ್ರಿ ಅನ್ನುವಂತ ನಿಟ್ಟಲ್ಲಿ ಟ್ವೀಟ್ ಅನ್ನ ಮಾಡ್ತಾ ಇದ್ದಾರೆ. ಸೊ ಇದು ಎಲ್ಲ ಒಂದ್ ಕಡೆಯಾಗಿ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸ್ತಾ ಇದ್ದಾರ ವಿಪಕ್ಷಗಳು ಅನ್ನುವಂತ ನಿಟ್ಟಲ್ಲಿ, ಮತ್ತೊಂದು ಕಡೆಗೆ ಮುಖ್ಯಮಂತ್ರಿ ಸೇರಿದಂತೆ ಕಾಂಗ್ರೆಸ್ ನಾಯಕರಿಗೆ ಈ ಒಂದು ಎರಡನೇ ಹಂತದ ನಾಯಕರು ಕೊಡ್ತಾ ಇರ್ತಕ್ಕಂಥ ಹೇಳಿಕೆಗಳು ಮುಜುಗರವನ್ನ ತರ್ತಾ ಇದ್ದಾವೆ. ಬಿಜೆಪಿ ಗೌರ್ಮೆಂಟ್ ಇದ್ದಾಗ ಯಡಿಯೂರಪ್ಪನವ್ರು ಬದಲಾವಣೆ ಆಗ್ತಾರೆ ನೋಡ್ತಾರಿ ಅಂತ ಯತ್ನಾಳ್ ಅವರು ಬಾಂಬ್ ಸಿಡಿಸ್ತಾ ಇದ್ರು. ಹಂಗೆ ಆಗ್ಬಿಡುತ್ತಾ ಅಂತ ಈ ಸರ್ಕಾರದ ಪರಿಸ್ಥಿತಿನೂ ಕೂಡ. ಪೃಥ್ವಿರಾಜ್, ಅದೆಲ್ಲಕ್ಕಿಂತ ಮುಖ್ಯವಾಗಿ ಗ್ಯಾರಂಟಿಗಳ ಜಾರಿ ವಿಚಾರದಲ್ಲಿ ಏನು ಸರ್ಕಾರ ವಿಳಂಬ ಆಗ್ತಾ ಇದೆಯಲ್ಲ, ಅದ್ರ ಬಗ್ಗೆ ಸಾರ್ವಜನಿಕ ಟೀಕೆಗಳು, ಸಾರ್ವಜನಿಕ ಆಕ್ರೋಶ, ವಿಪಕ್ಷಗಳ ಟೀಕೆ ಇದೆಲ್ಲದರ ಬಗ್ಗೆನೂ ಕೂಡ ಸರ್ಕಾರ ಸಾಕಷ್ಟು ಮುಜುಗರವನ್ನು ಅನುಭವಿಸ್ತಾ ಇದೆ. ಸೊ ಹೀಗಾಗಿ ಇದರ ಜನರ ಭಾವನೆಗಳನ್ನ ಅಂದ್ರೆ ಈ ಒಂದು ದಿಕ್ಕನ್ನ ಬದಲಾಯಿಸುವಂತ ನಿಟ್ಟಲ್ಲಿ ಇಂಥ ಒಂದು ಹೇಳಿಕೆಗಳನ್ನ ಮುನ್ನೆಲೆಗೆ ತರ್ತಾ ಇದ್ದಾರಾ? ಯಾಕಂತ ಹೇಳಿದ್ರೆ ಈಗಾಗಲೇ ಬಿಜೆಪಿ ನಾಯಕರು ಓಪನ್ ಆಗಿ ಹೇಳ್ತಾ ಇದ್ದಾರೆ, ಸರ್ಕಾರ ತರಾತುರಿಯಲ್ಲಿ ಮತಾಂತರ ನಿಷೇಧ ಕಾಯ್ದೆ, ಮತ್ತೊಂದು ಕಡೆಗೆ ಎಪಿಎಂಸಿ ಕಾಯ್ದೆ, ಮತ್ತೊಂದು ಕಡೆಗೆ ಪಠ್ಯಪುಸ್ತಕ ಪರಿಷ್ಕರಣೆಯನ್ನ ಇಷ್ಟು ಬೇಗ ತರಾತುರಿಯಲ್ಲಿ ಜಾರಿಗೆ ತಂದಿದ್ದೇಕೆ, ಮುನ್ನೆಲೆಗೆ ತಂದಿದ್ದೇಕೆ? ಇದು ಈ ಒಂದು ಗ್ಯಾರಂಟಿಗಳ ಜಾರಿ ವಿಚಾರದಲ್ಲಿ ಸಾರ್ವಜನಿಕರ ಆಕ್ರೋಶದಿಂದ ಪಾರಾಗೋದಕ್ಕೆ ಇಂಥದ್ದೊಂದು ವಿಚಾರಗಳನ್ನ ಮುನ್ನೆಲೆಗೆ ತರ್ತಾ ಇದ್ದಾರೆ ಅನ್ನುವಂಥ ನಿಟ್ಟಲ್ಲಿ ಮಾಜಿ ಉಪಮುಖ್ಯಮಂತ್ರಿ ಹಾಗೂ ಬಿಜೆಪಿ ನಾಯಕ ಆರ್ ಅಶೋಕ್ ಅವರು ಗಂಭೀರವಾಗಿ ಒಂದು ಆರೋಪವನ್ನ ಮಾಡಿದ್ರು. ಸೊ ಹೀಗಾಗಿ ಇಂಥದ್ದೇ ಒಂದು ಅಸ್ತ್ರವನ್ನೇನಾದ್ರೂ ಹೂಡಿದ್ರ ಅಂತ. ಓಕೆ, ಥ್ಯಾಂಕ್ ಯು ತಿಮ್ಮೇಗೌಡರು ನಿಮ್ಮೆಲ್ಲ ಮಾಹಿತಿಗಾಗಿ. ಆಲ್ರೆಡಿ ಕಾಂಗ್ರೆಸ್ನಲ್ಲಿ ಸ್ವಲ್ಪ ತಣ್ಣಗಾಗಿತ್ತು ಮುಖ್ಯಮಂತ್ರಿಗಳ ಆಯ್ಕೆ ಎಲ್ಲ ಆದ ಬಳಿಕ. ಈಗ ಮತ್ತೊಮ್ಮೆ ಮುಖ್ಯಮಂತ್ರಿ ಸ್ಥಾನ ಬದಲಾವಣೆ ಆಗುತ್ತಾ ಅನ್ನುವಂಥ ಗುಲ್ಲೆದ್ದಿರುವಂಥದ್ದು ಕಾಂಗ್ರೆಸ್ ಪಕ್ಷದ ಶಾಸಕ ತಮ್ಮಯ್ಯ ಅವರ ಹೇಳಿಕೆಯಿಂದ. ಇದು ಮತ್ತೊಂದು ಸುತ್ತಿನ ಜಟಾಪಟಿ ಕಾರಣ ಆಗುತ್ತಾ? ಕಾದ್ ನೋಡ್ಬೇಕಾಗಿದೆ. ಎಂಪಿ ಚುನಾವಣೆಯಿಂದ ಹಿಂದೆ ಸರಿತಾರ ಡಿ ಕೆ ಸುರೇಶ್ ಅವರು ಅನ್ನುವಂಥ ಪ್ರಶ್ನೆ ಒಂದೆದ್ದಿದೆ. ಚುನಾವಣಾ ರಾಜಕಾರಣದ ಬಗ್ಗೆ ಡಿ ಕೆ ಸುರೇಶ್ ಅವರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಸಂಸದ ಡಿ ಕೆ ಸುರೇಶ್ ರಾಜಕೀಯ ವೈರಾಗ್ಯದ ಮಾತುಗಳನ್ನು ಆಡಿದ್ದಾರೆ. ಡಿ ಕೆ ಸುರೇಶ್ ಅವರು ಡಿ ಕೆ ಶಿವಕುಮಾರ್ ಅವರ ತಮ್ಮ ರಾಜಕೀಯದಿಂದ ಹಿಂದೆ ಸರಿಯುವ ರೀತಿಯಲ್ಲಿ ಮಾತನಾಡಿದ್ದಾರೆ. ರಾಜಕೀಯದ ಬಗ್ಗೆ ವೈರಾಗ್ಯದ ಮಾತುಗಳನ್ನಾಡಿದ್ದಾರೆ. ನನಗೆ ರೆಸ್ಟ್ ಬೇಕು, ರಾಜಕೀಯ ಗೊಂದಲಾಟ ಇದೆ, ರಾಜಕೀಯ ಪಕ್ಕಾ ರಾಜಕಾರಣಿಗಳಿಗೆ ಸೆಟ್ ಆಗತ್ತೆ. ಇವರು ಪಕ್ಕಾ ರಾಜಕಾರಣಿಗಳು ಅಲ್ವಾ ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ. ಗೊತ್ತಿಲ್ಲ, ಬಿಕಾಸ್ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ನಾನು ರಾಜಕಾರಣ ಮಾಡಲಿಕ್ಕೆ ಬೆಂಗಳೂರಿಗೆ ಬಂದಿದ್ದು ಅಂತ ಹೇಳ್ತಾರೆ. ಬಟ್ ಡಿ ಕೆ ಸುರೇಶ್ ಅವರು ಒಂದು ಸ್ವಲ್ಪ ಉಲ್ಟಾ ಹೇಳಿಕೆ ಕೊಡ್ತಾ ಇದ್ದಾರೆ. ನಲ್ಲಿರ್ತಕ್ಕಂಥ ವಿಚಾರನ ನಿಮ್ಮ ಮುಂದೆ ತಿಳಿಸಿದ್ದೀನಿ, ನಮ್ಮ ಕಾರ್ಯಕರ್ತರ ಮುಂದೆನೂ ನಾನು ತಿಳಿಸಿದ್ದೀನಿ. ಸೊ ಬೇರೆಯವರಿಗೆ ಅವಕಾಶ ಆಗಬೇಕು ಅಂತಕ್ಕಂಥದ್ದು ಉದ್ದೇಶ. ಸಾಕಷ್ಟು ಜನ ನಾಯಕರುಗಳಿದ್ದಾರೆ. ಸೊ ಅವರು ಸ್ಪರ್ಧೆ ಮಾಡಿದ್ರೆ ಅವರಿಗೆ ಕೆಲಸ ಮಾಡಲಿಕ್ಕೆ, ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ಕೆಲಸ ಮಾಡಲಿಕ್ಕೆ ನಾನು ಸಂಪೂರ್ಣವಾದಂಥ ಸಹಕಾರವನ್ನು ನಾನು ಕೊಡ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿದ್ದೇನೆ. ನನಗೆ ಇನ್ನೂ 1 ವರ್ಷದ ಅವಕಾಶ ಇದೆ, ಇನ್ನು 11 ತಿಂಗಳ ಅವಕಾಶ ಇದೆ. ಆ 11 ತಿಂಗಳಲ್ಲಿ ನಾನು ನನ್ನ ಕ್ಷೇತ್ರದ ಜನರಿಗೆ ಏನು ಸಮರ್ಪಕವಾಗಿ ನ್ಯಾಯವನ್ನು ಒದಗಿಸ್ಕೊಡ್ಬೇಕು ಅದನ್ನು ಒದಗಿಸ್ಕೊಡುವಂಥ ಪ್ರಯತ್ನವನ್ನು ನಾನು ಮಾಡ್ತೇನೆ. ಪಕ್ಷ ಸಂಘಟನೆ ಒಂದು ಭಾಗ. ನಾವು ಇಲ್ಲಿ ಚುನಾವಣೆಗೆ ನಿಂತು ಸ್ಪರ್ಧೆ ಮಾಡಿ ಗೆದ್ದು ಮಾಡುವಂಥದ್ದು ಇನ್ನೊಂದು ಭಾಗ. ಸೊ ನನಗೆ ಈಗೇನು ನಾನು ಕೆಲಸ ಮಾಡ್ತಾ ಇದ್ದೇನೆ, ನನಗೆ ತೃಪ್ತಿ ಇದೆ. ಸೊ ನನಗೆ ಬೇರೆಯವರು ಸಾಕಷ್ಟು ಜನ ನಾಯಕರುಗಳು, ರಾಜ್ಯ ಮಟ್ಟದಲ್ಲಿ ನಾಯಕರುಗಳಿದ್ದಾರೆ, ಪಕ್ಷ ಸಂಘಟನೆ ಮಾಡಿರ್ತಕ್ಕಂಥ ಹಿರಿಯರಿದ್ದಾರೆ, ಅವರೆಲ್ಲರಿಗೂ ಕೂಡ ಅವಕಾಶಗಳಾಗಬೇಕು. ಸಂಸದ ಪ್ರತಾಪ್ ಸಿಂಹಗೆ ತಲೆ ಕೆಟ್ಟಿದೆ, ಚಿಲ್ರೆ ಮನಸ್ಥಿತಿ, ನನ್ನ ಹಾಗೂ ಡಿ ಕೆ ಶಿವಕುಮಾರ್ ಸಂಬಂಧ ಚೆನ್ನಾಗಿದೆ ಅಂತ ಎಂ ಬಿ ಪಾಟೀಲ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಪ್ರತಾಪ್ ಸಿಂಹ ವಿರುದ್ಧ ಕಿಡಿಕಾರಿದ್ದಾರೆ. ಸಿದ್ದರಾಮಯ್ಯ ಇನ್ಯಾರದೋ ಹೆಗಲ ಮೇಲೆ ಬಂದೂಕಿಡಲ್ಲ,
ನಾನು ಅಷ್ಟೇ, ಏನೇ ಇದ್ರೂ ಡೈರೆಕ್ಟ್ ಆಗಿ ಹೊಡಿತೇನೆ, ಆ ತಾಕತ್ತಿದೆ ನನಗೆ. ಪ್ರತಾಪ್ ಸಿಂಹ ವಿರುದ್ಧ ಸಚಿವ ಎಂ ಬಿ ಪಾಟೀಲ್ ಕಿಡಿಕಾರಿದ್ದಾರೆ. ನೀವು ಸಿದ್ದರಾಮಯ್ಯನವ್ರ ವಿರುದ್ಧ ಹೋರಾಟ ಮಾಡ್ತಿದ್ದೀರಿ. ನನ್ನನ್ನು ಹೇಳ್ತಾರೆ, ನಾನು ಸಿದ್ದರಾಮಯ್ಯನವರು ಎಂ ಬಿ ಪಾಟೀಲ್ರ ಹೆಗಲ ಮೇಲೆ ಇಟ್ಕೊಂಡು ಡಿ ಕೆ ಶಿವಕುಮಾರ್ ಅವ್ರಿಗೆ ಅಂತೇಳಿ. ಡಿ ಕೆ ಶಿವಕುಮಾರ್ ಅವ್ರದ್ದು ನಮ್ಮದು ಸಂಬಂಧ ಒಳ್ಳೆಯ ಸಂಬಂಧ ಇದೆ. ಅಷ್ಟೇ ನಮ್ಮದು ಅವ್ರದ್ದು ಪಕ್ಷದಲ್ಲಿ ಅನೇಕ ಲವ್ ಅಂಡ್ ಹೇಟ್ ರಿಲೇಷನ್ಶಿಪ್ ಅದೂ ಇದೆ ನಮ್ಮದು. ಏನ್ರಿ ಅದ್ರಾಗೇನು ಮುಚ್ಚಿ ಮರಿಯಿಲ್ಲ. ಅಭಿಪ್ರಾಯಗಳ, ನಾವೊಂದು ಅಭಿಪ್ರಾಯದ ಅವ್ರೊಂದು ಅಭಿಪ್ರಾಯದ, ಪ್ರಜಾಪ್ರಭುತ್ವ ಇದು ಇದೆ. ಹೀಗಾಗಿ ಅದನ್ನು ತೊಗೊಂಡೋಗಿ ಒಕ್ಕಲಿಗರಿಗೆ ಹಚ್ಚಿ ಏನೋ ಒಕ್ಕಲಿಗರನ್ನ ಅದು ಮಾಡ್ತಾ ಇದ್ರು ಅಂತೇಳಿ ಈ ಪ್ರತಾಪ ಸಿಂಹ ತಲೆ ಕೆಟ್ಟದೆ ಕಾಣೋದು. ಒಯ್ದೊಂದು ಜಾತಿಗೆ ಒಯ್ದು ಹಚ್ಚುವಂಥದ್ದು ಇವೆಲ್ಲ ಚಿಲ್ಲರೆ ಮನಸ್ಥಿತಿ. ಇದು ಪ್ರತಾಪ ಸಿಂಹಂದು. ಮೊನ್ನೆದು ಸಿದ್ದರಾಮಯ್ಯನವರು ನನ್ನ ಹೆಗಲ ಮೇಲೆ ಇಟ್ಕೊಂಡು ಯಾರಿಗೂ ಹೊಡೆಯುವಷ್ಟು ಅವರು ಅಂಥ ಕೆಲಸ ಮಾಡಿಲ್ಲ. ನನ್ನ ಜೊತೆ ಅಂತೂ ಮಾಡಿಲ್ಲ, ಬೇರೆಯವ್ರ ಜೊತೆ ಮಾಡೋದಿಲ್ಲ. ಮತ್ತು ನಾನು ಕೂಡ ನನ್ನ ಹೆಗಲ ಮೇಲೆ ಇಟ್ಕೊಂಡು ಯಾರು ಹೊಡಿಬೇಕಂತಾರಲ್ಲ ಅಂಥವ್. ವೆಲ್ಕಮ್ ಬ್ಯಾಕ್. ಅವಾಗಲೇ ತೋರಿಸ್ತಾ ಇದ್ವಿ ನಿಮ್ಗೆ, ಗುಜ್ರಿ ಬಸ್ಸು, ಕಿತ್ತೋದ್ ಬಸ್ಸು, ಸ್ಕ್ರಾಪ್ ಬಸ್ಗಳನ್ನ ರಾಜ್ಯದಲ್ಲಿ ಓಡಿಸ್ತಾ ಇರುವಂತದನ್ನ. ಅದರಲ್ಲೂ ಸ್ಪೆಷಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಡೋರ್ಗಳು ಅಲುಗಾಡ್ತಾ ಇದಾವೆ, ಸ್ಟೇರಿಂಗ್ ತುಕ್ಕು ಹಿಡಿದೋಗಿದಾವೆ. ಬಸ್ ಓಡ್ತಾ ಇದ್ರೆ ಕೆಳಗಡೆಯಿಂದ ಕಲ್ಲು ಧೂಳು ನುಗ್ತವೆ. ಅದು ಹೆಸರಿಗೆ ಬಸ್ಸು ಅಂತಿದೆ ಅಷ್ಟೇ, ಆದ್ರೆ ಬಸ್ ತರ ಇಲ್ಲ, ನೋಡ್ಲಿಕ್ಕೆ ಮಾತ್ರ ಬಸ್ಸು. ಒಳಗಡೆ ಇರಬೇಕಾದಂತ ಸೌಲಭ್ಯಗಳು ಯಾವುದೂ ಇಲ್ಲ, ಯಾವುದೂ ನೆಟ್ಟ ಕಂಡೀಷನ್ ಅಲ್ಲಿ ಇಲ್ಲ. ನ್ಯೂಸ್ 18ನಲ್ಲಿ ಗುಜ್ರಿ ಬಸ್ಗಳ ಬಿಗ್ ಎಕ್ಸ್ಪೋಸ್ ಮಾಡ್ತಾ ಇದ್ದೀವಿ. ಸೀಟ್ ಮೇಲೆ ಕೂತಿದ್ರೆ ಕೆಳಗಡೆ ರೋಡ್ ಕಾಣುತ್ತೆ, ಕಿಟಕಿ ಗ್ಲಾಸ್ ಇಲ್ಲ, ಡೋರ್ ಇಲ್ಲ, ಹರಿದ ಬಸ್ ಸೀಟ್ಗಳು. 2ನೇ ದರ್ಜೆ ಪ್ರಜೆಗಳಿಗೆ ಟ್ರೀಟ್ ಮಾಡೋ ರೀತಿಯಲ್ಲಿ ನಮ್ಮ ಸರ್ಕಾರಗಳು, ಆ ಭಾಗದ ಜನಪ್ರತಿನಿಧಿಗಳು, ಆ ಭಾಗದ ನಿಗಮಗಳು, ಈ ಸಾರಿಗೆ ನಿಗಮಗಳು ಟ್ರೀಟ್ ಮಾಡ್ತಾ ಇದ್ದಾರೆ ಜನರನ್ನ. ನ್ಯೂಸ್ 18ನಲ್ಲಿ ಸಾರಿಗೆ ಗುಜ್ರಿ ಬಸ್ಗಳನ್ನ ತೋರಿಸ್ತಾ ಇದ್ವಿ ಹೆಂಗೆಲ್ಲ ಇದಾವೆ ಅಂತ. ಗದಗದಲ್ಲಿ ತುಕ್ಕು ಹಿಡಿದ ಸಾರಿಗೆ ಬಸ್ಗಳ ಓಡಾಟ ಇದೆ. ಯಾವಾಗ ಏನಾಗುತ್ತೆ ಅಂತ ಯಾರಿಗೂ ಕೂಡ ಗೊತ್ತಿಲ್ಲ. ಯಾವಾಗ ಬೇಕಾದ್ರೂ ಬ್ರೇಕ್ ಫೇಲ್ಯೂರ್ ಆಗ್ಬೋದು, ಯಾವಾಗ ಏನು ಬೇಕಾದ್ರೂ ಆಗ್ಬೋದು ಆ ಬಸ್ನಲ್ಲಿ ಹೋದಂತ ಸಂದರ್ಭದಲ್ಲಿ. ಆ ರೀತಿಯಾಗಿ ಆಗೋದು ಬೇಡ, ಆದ್ರೆ ಆ ಬಸ್ಗಳ ಪರಿಸ್ಥಿತಿ ಹಂಗಿದೆ. ಗದಗ ಜಿಲ್ಲೆಯ 4-5 ರೂಟ್ ಬಸ್ಗಳಲ್ಲಿ ನ್ಯೂಸ್ 18 ರಿಯಾಲಿಟಿ ಚೆಕ್ ಅನ್ನು ಮಾಡಿದೆ. ಅದರಲ್ಲಿ ಗದಗ ಲಕ್ಕುಂಡಿ ಮಾರ್ಗದ ಬಸ್ ಕತೆ ಹೇಗಿದೆ, ಆ ಬಸ್ ಕಂಡಕ್ಟರ್ ಏನಂತಾರೆ ನಿಮಗೆ ತೋರಿಸ್ತೀವಿ, ನೋಡ್ಬೇಡಿ. ಈ ಬಸ್ ಮೇಡಮ್ ಬಸ್ ಕಂಡೀಷನ್ ಅಷ್ಟೇ ಸ್ಟೋರಿ ಫುಲ್ ಲೋಡ್ ಆಗ್ತಾವಲ್ರಿ, ಇವೆಲ್ಲ ಭಾಳ ಹಳೆ ಗಾಡಿ. ಆ ಟೈಮ್ನಾಗ ನಿಂತಾವ ಹೇಳ್ತಾರೆ ಜನರು ಹಾಕೊಂಡು ಹೋಗೋದು ಒಂದು ಸಮಸ್ಯೆ ಇದೆ. ಅದ್ರ ಬರೇ ಎಲ್ಲ ಗಿಡಿ 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 ನಾವು ನೋಡ್ರಿ ಆ ಕಡೆ ಡೋರ್ ನೋಡ್ರಿ, ಇಲ್ಲ ಏನಾರ ಗೊತ್ತಾಗುತ್ತೆ. ಇಂಥ ಗಾಡಿ ಅಂತ ಅಂದ್ರೆ ಈ ಫ್ರೀ ಬಸ್ ಆದ್ಮೇಲೆ ಜನ ಪಾಲ್ಗೊಳ್ಳ ಎಷ್ಟು ಮೊದಲು 40% ಅಡಾಡ್ತಿದ್ದೀರಿ ಲೇಡೀಸ್, ಈಗ 70 to 75% ಲೇಡೀಸ್ ಅದ. ಇವ್ರ ಬಸ್ ಅರ ಚಲೋ ಇಲ್ಲ. ಈಗ ಏನಾರ ಹೆಚ್ಚು ಕಡಿಮೆ ಆತಂದ್ರಲ್ಲ ನಿಮ್ಮ ಮೇಲೆ. ಹೌದು, ಮತ್ತೆ ಮೊನ್ನೆ ಆತಲ್ರಿ ಅಂಗಡಿಯೊಳಗೆ ಪ್ರತಿಯೊಬ್ಬರಿಗೂ ಡೋರ್ ಕ್ಲೋಸ್ ಮಾಡಿಂದ ಬಸ್ ಮೂವ್ ಮಾಡ್ರಿ ಅಂತ ಹೇಳ್ತಾರೆ. ಡೋರೇ ಇಲ್ಲ ಎಷ್ಟೋ ಬಸ್ಸಿಗೆ, ಇಲ್ಲಿಂದ ಕ್ಲೋಸ್ ಮಾಡಬೇಕು, ಮೂವ್ ಮಾಡಬೇಕು. ಸರ್ಕಾರ ಈಗ ಮಾಡ್ಕೊಂಡು ಹೊಸ ಬಸ್ಗಳು ಬಿಡುವಂತ ಕೆಲಸ ಆಗ್ತದೆ. ಇನ್ಮೇಲೆ ಲಾಸ್ ಹೇಳ್ತೀವಿ, ಗೌರ್ಮೆಂಟ್ ಫಂಡ್ ಕಲ್ಲಿಟ್ಟಿರಲ್ರಿ ಒಳಗೆ ಬಂತ ಹೇಳಿ ಅವ್ರಿಗೆ ಇಲ್ಲಿ ಬಂದು ತಕೊಂತ ಹೇಳಿ ಇದನ್ನ ಇಲ್ಲಿ ನೋಡ್ರಿ ಎಲ್ಲ ಕಾಲ್ ಹರ್ಕೊಂಡು ಹೋಗ್ಬೇಕ್ರಿ. ಗುಜ್ರಿ ಗಾಡಿ ಇಂಥ ಗಾಡಿ ನಮ್ಮ ಹಬ್ಬದಾಗ 4 ಗಾಡಿ ಸೇಮ್ ಹಿಂಗ ಗಾಡಿ ಬಸ್ ನೋಡ್ರಿ ಎಲ್ಲ ಕಿತ್ತೋಗ್ರಿ, ಎಲ್ಲ ಕಿತ್ತೋಗ್ರಿ. ಇನ್ನೂ ಚಲೋ ಅದಾವ, ಎಲ್ಲ ಬೇಕು, ಎಲ್ಲಿ ಬೇಕಲ್ಲಿ ಬ್ಯಾಚ್. ನೋಡಿದ್ರಲ್ಲ ಗುಜ್ರಿ ಬಸ್ಸು, ಕಿತ್ತೋದ್ ಬಸ್ಸು, ಸ್ಕ್ರಾಪ್ ಬಸ್ಗಳು ಯಾವ ರೀತಿಯಾಗಿದೆ ಅಂತ. ಈ ವ್ಯವಸ್ಥೆಯನ್ನ ಸರಿ ಮಾಡಬೇಕಾಗಿದೆ. ರಾಜಕಾರಣಿಗಳು ಯಾವ್ದಾವ್ದೋ ಸವಾಲನ್ನ ಹಾಕ್ತಾರೆ, ಆ ಸವಾಲುಗಳು ಇಂಥ ವಿಚಾರದಲ್ಲಿ ಆಗ್ಬೇಕು. ದಮ್ಮು ತಾಕತ್ತು ಅಂತೆಲ್ಲ ಪ್ರಶ್ನೆ ಮಾಡ್ತಾರಲ್ಲ, ಆ ದಮ್ಮು ತಾಕತ್ತು ಎಲ್ಲ ಈ ಬಸ್ಗಳನ್ನ ಬದಲಾವಣೆ ಮಾಡೋದ್ರಲ್ಲಿ ತೋರಿಸಿ ಅಂತ ಅಷ್ಟೇ ನಮ್ ಕಾಳಜಿ.
ಇನ್ನ ಗದಗ ಎರೆಬೇಲೇರಿ ಮಾರ್ಗದ ಬಸ್ ಸಂಚಾರದ ಬಗ್ಗೆನೂ ಕೂಡ ತೋರಿಸ್ತೀವಿ. ಅಲ್ಲೊಂದು ಬಸ್ ಇದೆ, ಅಂದ್ರೆ ಸಾಕಷ್ಟು ಬಸ್ಗಳಿದಾವೆ. ಆ ಬಸ್ ಪರಿಸ್ಥಿತಿ ಯಾವ ರೀತಿಯಾಗಿದ್ದಾರೆ ಅಂತ ಡ್ರೈವರ್ ಮಾತನಾಡಿದ. ಅವ್ರು ಏನು ಹೇಳಿದ್ದಾರೆ ಕೇಳೋಣ. ಚೆನ್ನಾಗಿ ಕೊಟ್ಟರು, ಏನಿಲ್ಲ ಹಂಗಾಗ್ಬಿಟ್ಟು. ಯಾಕಂದ್ರೆ ನೂರಾರು ಜನರು ಕರ್ಕೊಂಡು ಹೋಗೋರು ನೀವು. ಈಗ ಸಾರಥಿ ಅಂದ್ರೆ ಅದನ್ನ ದೇವ್ರ ಕೈಯವ್ರಿ ನಮ್ಮನ್ನ. ಇಲ್ಲ ಏನಿಲ್ಲ ಇಲ್ಲ ಯಾವುದು ಏನಿಲ್ಲ, ಏನದು ಗಾಡಿಗೆ ನೋಡು ಇರಾಕ ಆಗಲ್ಲ. ಈಗ ಯಾಕಂದ್ರೆ ಈಗ ಮೊನ್ನೆಗಿಂತ ಈಗ ಜನ ಜಾಸ್ತಿ ಆಗ್ಬಿಟ್ಟಾರ. ಭಾಳ ಈಗ ಎಷ್ಟು ಹುಡುಗರು ಹತ್ತಿದ್ರಪ್ಪ ಅಂದ್ರೆ ಗಾಲಿ ಮ್ಯಾಕ್ ಬಂದಿರ್ತದೆ ಬೇಟಾಗಿ. ಅದು ನಡಿತಾ ಮತ್ತೆ ಯಾವ್ದಾರು ಒಂದು ಚಟ್ ಅಂದ್ರೆ ನಿಮಗೂ ಭಾಳ ತೊಂದರೆ ಐತ್ರಿ. ಏನಪ್ಪ ಅಂದ್ರೆ ನಮ್ಮನ್ನ ದೇವ್ರ ಕಾಯಿದ ಮಹಾಸಾಹಸಿಗಳು ಅಂತ ಏನಾದ್ರೂ ತುಂಬಾ ಧೈರ್ಯವಂತರು ಅಂತ ಯಾರಿಗಾದ್ರೂ ಅವಾರ್ಡ್ ಕೊಡಬೇಕು ಅಂದ್ರೆ ಈ ಗದಗ ಜನಕ್ಕೆ ಕೊಡಬೇಕು. ಯಾಕೆಂದ್ರೆ ಧೈರ್ಯ ಮಾಡ್ಕೊಂಡು ಆ ಬಸ್ಸಲ್ಲಿ ಓಡಾಡ್ತಾ ಇದ್ದಾರೆ. ಅಲ್ಲಿ ಯಾವುದೇ ವ್ಯವಸ್ಥೆ ಇಲ್ಲ, ಕೆಟ್ಟೋಗಿರುವಂತ ಬಸ್ಗಳಲ್ಲೇ ಓಡಾಡ್ತಾ ಇದ್ದಾರೆ. ಈ ಗದಗ ಗುಜರಿ ಬಸ್ಗಳ ಬಗ್ಗೆ ಗದಗದ ಜನರು ಏನಂತಾರೆ ಕೇಳೋಣ. ಜನ ತಮ್ಮ ಪ್ರಯಾಣವನ್ನು ತಾವು ಮಾಡ್ತಾ ಇದ್ದಾರೆ. ಬಟ್ ಇವತ್ತು ಆ ಬಸ್ಸು ವ್ಯವಸ್ಥೆಯನ್ನು ನೋಡಿದಾಗ ತುಂಬ ಒಂದು ಭಯ ಬರ್ತಕ್ಕಂಥ ಒಂದು ವಾತಾವರಣ ಇದೆ. ಯಾಕಂದರೆ ಭಾಳ ಹಳೆಯ ಬಸ್ ಇರುವುದರಿಂದ ಅಲ್ಲಿ 40 ಜನ ಹತ್ತಬೇಕಾಗಿರೋ ಸಂದರ್ಭದಲ್ಲಿ ಒಂದು 10-20 ಜನ ಜಾಸ್ತಿ ಹತ್ತಿದ್ರಪ್ಪ ಅಂತಂತಂದ್ರೆ ಆ ಬಸ್ ಕೆಟ್ಟು ನಿಂದಿರೋದ್ರ ಜೊತೆಗೆ ಏನಾರ ಆ ಅನಾಹುತ ಆಯಿತು ಅಂತಂದರೆ ಇದಕ್ಕೆ ಯಾರು ಜವಾಬ್ದಾರ ಅನ್ನುವಂಥದ್ದು ಒಂದು ಪ್ರಶ್ನೆ ಇವತ್ತು ಸಾರ್ವಜನಿಕರಲ್ಲಿ ಭಾಳ ಭಯವನ್ನು ಉಂಟು ಮಾಡಿದೆ. ನಾನು ಒಬ್ಬ ಹೆಣ್ಮಗಳಾಗಿ ಅದನ್ನೊಂದು ವಿಚಾರ ಮಾಡಿದಾಗ ಸ್ವಲ್ಪ ಬೇಜಾರು ಅನಿಸುತ್ತೆ. ಯಾಕಂದರೆ ಬಸ್ನಲ್ಲಿ ನಾವು ಈಗಾಗಲೇ ನೋಡ್ತಾ ಇದ್ದೀವಿ, ಎಷ್ಟೋ ಬಸ್ಗಳು ಸಾಕಷ್ಟು ಸ್ಕ್ರ್ಯಾಪ್ ಆಗಿದ್ದವು. ಬಸ್ ಕಂಡಕ್ಟ್ರಿಗೆ ಆಯಿತು, ಡ್ರೈವರ್ಗೆ ಆಯಿತು, ಅವರು ಕೂಡ ಒಂದು ಜೀವವನ್ನು ಕೈಯಲ್ಲಿ ಇಟ್ಕೊಂಡು ಅವರು ಕೂಡ ಒಂದು ಪ್ರಯಾಣವನ್ನು ಮಾಡ್ತಾ ಇದ್ದಾರೆ. ಯಾರಿಗಾದ್ರೂ ಏನಾದರೂ ಹೆಚ್ಚು ಕಡಿಮೆ ಆದರೆ ಸರ್ಕಾರದವರು ಇದ್ರ ಬಗ್ಗೆ ಸ್ವಲ್ಪ. ವೆಲ್ಕಮ್ ಬ್ಯಾಕ್. ಗುಜರಿ ಬಸ್ಗಳ ಓಡಾಟದ ಬಗ್ಗೆ ನಿಮಗೆ ತೋರಿಸ್ತಾ ಇದ್ವಿ. ಕಿತ್ತೋದ ಬಸ್ಸು, ಸ್ಕ್ರಾಪ್ ಆಗಿರುವಂತಹ ಬಸ್ಗಳನ್ನ ಉತ್ತರ ಕರ್ನಾಟಕ ಭಾಗದಲ್ಲಿ ಓಡಿಸಲಾಗ್ತಾ ಇದೆ. ಅಲ್ಲಿ ದೊಡ್ಡ ಮಟ್ಟದಲ್ಲಿ ಆಕ್ರೋಶಕ್ಕೂ ಕೂಡ ಗುರಿಯಾಗಿರುವಂಥದ್ದು. ಅಲ್ಲಿನ ಜನ ಎಷ್ಟು ಆಕ್ರೋಶ ವ್ಯಕ್ತಪಡಿಸಿದ್ರು ಕೂಡ ಬದ್ಧತೆ ಇಲ್ಲದ, ಇಚ್ಛಾಶಕ್ತಿ ಇಲ್ಲದೆ ಇರುವಂತ ಜನಪ್ರತಿನಿಧಿಗಳೇ ಇದ್ದಾರೆ. ಗೆಲ್ಲೋದಕ್ಕೆ ಮಾತ್ರ 4 ಬಾರಿ 5 ಬಾರಿ ಶಾಸಕರುಗಳು. ಹೇಳ್ಕೊಳ್ಳೋದಕ್ಕೆ ಎಲ್ಲದಕ್ಕೂ ಕೂಡ ಇವರಿಗೆ ದೊಡ್ಡ ದೊಡ್ಡ ಖಾತೆಗಳೇ ಬೇಕು. ಆದ್ರೆ ಸರಿಯಾದಂತ ವ್ಯವಸ್ಥೆ ಕೆಲಸಗಳನ್ನ ಮಾತ್ರ ಮಾಡ್ತಾ ಇಲ್ಲ. ಹೇಳ್ಕೊಳ್ಳೋದಕ್ಕೆ ಎಲ್ಲ ಶಾಸಕರು ಅಧಿವೇಶನದಲ್ಲೆಲ್ಲ ನಮ್ಮಲ್ಲಿ ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತ ಹೇಳ್ತಾರೆ. ಆದ್ರೆ ಪಟ್ಟಿಡ್ದು ಮಾತ್ರ ಕೆಲಸಗಳನ್ನ ಮಾಡಿಸ್ಕೊಳ್ಳಲ್ಲ. ಅಲ್ಲಿನ ಜನ ಹೇಳ್ತಾ ಇದ್ರು, ಯೋಗ್ಯತೆ ಇಲ್ದಂಥವ್ರು ಇಲ್ಲಿರುವಂಥವ್ರು ಎಲ್ಲರೂ ಕೂಡ ಅಧಿಕಾರಿಗಳೇ ಆಗಿರ್ಬೋದು, ಜನಪ್ರತಿನಿಧಿಗಳೇ ಆಗಿರ್ಬೋದು, ನಮಗೊಂದು ಸರಿಯಾದಂಥ ಒಂದು ಬಸ್ ಫೆಸಿಲಿಟಿ ಕೊಡೋದಿಲ್ಲ ಅಂತ ಹೇಳಿದ್ರೆ ಯಾಕಿರ್ಬೇಕು ಅಂತಲೂ ಕೂಡ ಪ್ರಶ್ನೆ ಮಾಡಿದ್ರು ಎಷ್ಟೋ ಜನ ಮಾತನಾಡುವಂಥ ಸಂದರ್ಭದಲ್ಲಿ ಪ್ರಯಾಣಿಕರು. ಬಿಕಾಸ್ ಅವ್ರ ಪ್ರಾಣ ಒತ್ತೆ ಇಟ್ಕೊಂಡು ಓಡಾಡಬೇಕಾದಂಥ ಪರಿಸ್ಥಿತಿ ಇದೆ. ಆ ಬಸ್ಗಳಲ್ಲಿ ಓಡಾಡ್ಲಿಕ್ಕೆ ಯೋಗ್ಯನೇ ಅಲ್ಲ ಆ ಬಸ್ಗಳು. ಇಲ್ಲಿ ಸ್ಕ್ರಾಪ್ ಆಗಿರ್ತಾವಲ್ಲ, BMTC ಅಲ್ಲಿ ಓಡಾಡಿಸಿ 10 ಲಕ್ಷ 12 ಲಕ್ಷ ಓಡಾಡ್ಸಾದ್ಮೇಲೆ ಅಲ್ಲಿಗೆ ತಗೊಂಡೋಗಿ ಬಿಸಾಕ್ ಬರ್ತಾ ಇದ್ದಾರೆ.